ನೆನ್ನೆ ಹೈದರಾಬಾದ್ನಲ್ಲಿ ಟಾಕ್ಸಿಕ್ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಆಗ್ತಾ ಇತ್ತು. ಸೊ ಆ ಸಂದರ್ಭದಲ್ಲಿ ಯಶ್ ಅವರು ಸ್ಪೀಚ್ ಮಾಡ್ತಿರ್ಬೇಕಾದ್ರೆ ಏನೋ ಒಂದು ಆಯಿತು ಅನ್ನೋದು ಯಶ್ ಅವರ ರಿಯಾಕ್ಷನ್ ಇಂದಾನೆ ಗೊತ್ತಾಯಿತು. ಹಿ ವಾಸ್ ಕನ್ಸರ್ನ್, ಹಿ ವಾಸ್ ಶಾಕ್ಡ್. ಅದಾದ್ಮೇಲೆ ಏನಾಯಿತು ಆ ಘಟನೆ, ಇದೆಲ್ಲದರ ಬಗ್ಗೆ ಕೂಡ ಒಂದಷ್ಟು ರಿಪೋರ್ಟ್ಸ್ ಬಂದಿದೆ, ವಿಜುವಲ್ಸ್ ಕೂಡ ಸಿಕ್ಕಿದೆ. ನಾನು ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಹೈದರಾಬಾದ್ ಅಂತ ಊರಲ್ಲಿ ಕನ್ನಡದ ಒಂದು ಸಿನಿಮಾ ಹೋಗಬೇಕಾದ್ರೆ ಅಥವಾ ಒಂದು ಪ್ರೀ ರಿಲೀಸ್ ಇವೆಂಟ್ ಆಗಬೇಕಾದ್ರೆ ಎಲ್ಲೋ ಬೆಂಗಳೂರಲ್ಲಿ ಆಗ್ತಾ ಇದೆಯಾ ಹೈದರಾಬಾದಲ್ಲಿ ಆಗ್ತಿದೆಯಾ ಅಂತ ಅಷ್ಟು ಕ್ರೌಡ್ ಇತ್ತು. ಹೆಚ್ಚಾಗಿ ಯಂಗ್ಸ್ಟರ್ಸ್ ಇದ್ದರು, ಹೆಣ್ಮಕ್ಳಿದ್ರು, ಹುಡುಗರಿದ್ದರು, ಒಂದಷ್ಟು ಮಿಕ್ಸ್ ಏಜ್ ಅವರಿದ್ದರು. ಯಾವುದೇ ಒಬ್ಬ ಸೂಪರ್ ಸ್ಟಾರನ್ನು ಕರೆಯದೆ, ಅಲ್ಲಿನ ಯಾವುದೇ ದೊಡ್ಡ ಹೀರೋ, ಮಾಸ್ ಹೀರೋ ಅಲ್ಲಿಗೆ ಬಂದಿದ್ದು ದಿಲ್ ರಾಜು ಅವರೊಬ್ಬರು ಮ್ಯಾಕ್ಸಿಮಮ್ ಒಂದು ಅಲ್ಲಿನ ನೋನ್ ಫೇಸ್ ಅಂತಂದರೆ. ಅದನ್ನು ಬಿಟ್ಟರೆ ಎಲ್ಲ ನಮ್ಮ ಕರ್ನಾಟಕದ ಯಾವ ಟಾಕ್ಸಿಕ್ನ ಟೀಮ್ನವರೇನೆ. ಮಲ್ಲಾರೆಡ್ಡಿ ಅವರೊಬ್ಬರು ಬಂದಿದ್ದರು. ಸೊ ಹೈದರಾಬಾದ್ನ ಮಲ್ಲಾರೆಡ್ಡಿ ಯೂನಿವರ್ಸಿಟಿ ಗ್ರೌಂಡ್ನೇ ತುಂಬಿ ತುಳುಕ್ತಾ ಇತ್ತು. ಯಶ್ ಅವರ ಸ್ಪೀಚ್ ಆಯಿತು. ಆಗ್ತಿರ್ಬೇಕಾದ್ರೆ ತುಂಬ ಚೆನ್ನಾಗಿ ತೆಲುಗು ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೂ ಮುಂಚೆ ರುಕ್ಮಿಣಿ ವಸಂತ್, ಹುಮಾ ಕುರೇಶಿ ಎಲ್ಲರೂ ಕೂಡ ಮಾತನಾಡಿದರು. KVN ಅವರು ಕೂಡ ಮಾತನಾಡಿದರು, ವೆಂಕಟನಾರಾಯಣ ಅವರು. ಆದರೆ ಯಶ್ ಅವರು ಸ್ಪೀಚ್ ಮಾಡ್ತಾ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಬಂದರು. ಏನು ಅಂತಂದರೆ, ನಾನು ಹೈದರಾಬಾದ್ಗೆ KGF 2ಗೆ ಇಷ್ಟು ನೀವು ಸಕ್ಸಸ್ ಕೊಟ್ಟ ಮೇಲೂ ಕೂಡ ಅಟ್ಲೀಸ್ಟ್ ನಿಮ್ಗೊಂದು ಥ್ಯಾಂಕ್ಸ್ ಹೇಳೋಕ್ಕೂ ಕೂಡ ನಮ್ಗೆ ಅವಕಾಶ ಸಿಗಲಿಲ್ಲ, ನನಗೆ ಬರೋಕ್ಕಾಗಲಿಲ್ಲ. ಕಾರಣ ಏನು ಅಂತಂದರೆ ನಾನು ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಅದಕ್ಕಿಂತ ಬೆಸ್ಟ್ ನಾನೇನಾದರೂ ಕೊಡಬೇಕು, ನನ್ನ ಪ್ರೇಕ್ಷಕರಿಗೆ ಇಂಡಿಯನ್ ಸಿನಿಮಾಗೆ ಏನಾದರೂ ಕೊಡಬೇಕು ಅಂತ ನಾನು ಎಫರ್ಟ್ ಹಾಕ್ತಿದ್ದೆ ಅಂತ ಸ್ಪೀಚ್ ಮಾಡ್ತಿರ್ಬೇಕಾದ್ರೆ ಅವರು ಒಂದು ಸ್ಟೋರಿಯನ್ನು ಹೇಳ್ತಾರೆ, ಒಂದು ಸ್ಟೀಮ್ ಬೋಟ್ನ ಸ್ಟೋರಿ. ಆ ಸ್ಟೋರಿ ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ. ಅಂದರೆ ಒಂದು ಸ್ಟೀಮ್ ಬೋಟ್ ಸ್ಟಾರ್ಟ್ ಆದಾಗ ಹೇಗೆಲ್ಲ ನೆಗೆಟಿವ್ ಮಾತನಾಡ್ತಾ ಇದ್ರು, ಇದು ಸ್ಟಾರ್ಟ್ ಆಗಲ್ಲ, ಅದು ವರ್ಕ್ ಆಗಲ್ಲ, ಸ್ಟಾರ್ಟ್ ಆದಮೇಲೆ ಮುಂದೆ ಮೂವ್ ಆಗಲ್ಲ, ಈ ಥರದೊಂದು ಸ್ಟೋರಿ. ನಾನು ಯಶ್ ಅವರ ಸ್ಪೀಚ್ ಸಂಬಂಧಪಟ್ಟ ಹಾಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆದರೆ ಈ ಇನ್ಸಿಡೆಂಟ್ ಬಗ್ಗೆ ಮಾತನಾಡಬೇಕಾದ್ರೆ, ಆ ಸ್ಟೋರಿ ಇನ್ನೇನು ಮುಗಿತಿರ್ಬೇಕಾದ್ರೆ ಎದ್ಕಿದ ಹಾಗೇನೆ ಯಶ್ ಅವರ ರಿಯಾಕ್ಷನ್ ಏಯ್ ಅಂತ ಕೂಗ್ತಾರಲ್ಲಿ. ಸೊ ಅದಾದ್ಮೇಲೆ ಏನಾಯಿತು ಅಂತ ನೋಡಿದ್ರೆ, ಅಲ್ಲಿ ಯಾರೋ ಈ ಸೌಂಡ್ ಬಾಕ್ಸೆಲ್ಲ ಹಾಕೋಕ್ಕೆ ಒಂದಷ್ಟು ಸ್ಟಿಕ್ಗಳನ್ನು ಹಾಕಿರ್ತಾರಲ್ಲ, ಪೋಲ್ಗಳನ್ನು, ಅದನ್ನು ಹತ್ತಿರ್ತಾರೆ. ಮೇ ಬಿ ಯಶ್ ಅವ್ರನ್ನ ಹತ್ತಿರದಿಂದ ಅಥವಾ ಕ್ಲೀನಾಗಿ ನೋಡ್ಬೇಕಂತನೋ ಅಥವಾ ಯಶ್ ನಮ್ಮನ್ನು ನೋಡ್ಬೇಕಂತನೋ. ಸೊ ಈ ಥರದೊಂದು ಹುಚ್ಚಾಟಗಳು ಯಾವಾಗಲೂ ಕೂಡ ಇರುತ್ತೆ. ಸೊ ಇದಕ್ಕಿದ್ದ ಹಾಗೆಯೇ ಆ ಒಂದು ಕಂಪ್ಲೀಟ್ ಆ ಸೆಟಪ್ ಏನು ಹಾಕಿರ್ತಾರೆ, ಸೌಂಡ್ ಬಾರ್ ಇಡೋದಕ್ಕೆ, ಬಾಕ್ಸ್ ಇರೋದಕ್ಕೆ, ಅದು ಬಿದ್ದು ಹೋಗುತ್ತೆ. ಬಿದ್ದು ಹೋಗಿ ಕಂಪ್ಲೀಟ್ ಪಲ್ಟಿ ಆಗುತ್ತೆ. ಫಸ್ಟಿಗೆ ಒಬ್ಬ ಯುವಕ ಬೀಳ್ತಾನೆ, ಅದಾದಮೇಲೆ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗುತ್ತೆ. ಸೊ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಇಬ್ಬರು ಯಂಗ್ಸ್ಟರ್ಸ್ ಈ ಘಟನೆಯಲ್ಲಿ ಗಾಯಗೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಒಬ್ಬ ಮೇ ಬಿ ಆ ಒಂದು ಇದು ಪಲ್ಟಿ ಆಗಬೇಕಾದ್ರೆ, ಕಂಪ್ಲೀಟ್ ಬೀಳಬೇಕಾದ್ರೆ ಅಡಿಗೆ ಒಬ್ಬರು ಯುವತಿ ಯಾರೋ ಸಿಕ್ಕು, ಅವರಿಗೆ ಅಲ್ಲಿ ಪ್ರಜ್ಞೆ ತಪ್ಪಿತ್ತು ಅಂತ ಕೂಡಲೇ ಅವ್ರನ್ನ ಆ್ಯಂಬುಲೆನ್ಸಲ್ಲಿ ತಂದು ಅಲ್ಲಿಂದ ಶಿಫ್ಟ್ ಮಾಡಿದ್ದಾರೆ ಸ್ಥಳೀಯ ಆಸ್ಪತ್ರೆಗೆ. ಸದ್ಯಕ್ಕೆ ಕಂಡೀಷನ್ಸ್ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ, ಪ್ರಾಣಾಪಾಯದಿಂದ ದೂರ ಆಗಿದ್ದಾರೆ ಅನ್ನೋದ್ರ ಇನ್ಫಾರ್ಮೇಷನ್ ಇದೆ. ಬಟ್ ನಾನು ಹೇಳೋದು, ಯಶ್ ಅವರೇ ಹಲವಾರು ಅವರ ಇಂಟರ್ವ್ಯೂವಲ್ಲೇ ಹೇಳಿದ್ದಾರೆ, ಹೀರೋಗಳನ್ನು ಒಂದು ಹಂತಕ್ಕೆ ಅವ್ರ ಸಿನಿಮಾ ಬರುತ್ತಾ ಎಂಜಾಯ್ ಮಾಡಿ, ಅವ್ರನ್ನ ಅಪ್ರಿಷಿಯೇಟ್ ಮಾಡಿ, ಒಂದು ಪೋಸ್ಟ್ ಹಾಕಬೇಕಾ ಹಾಕಿ, ಅಥವಾ ಸ್ಟೋರಿ ಹಾಕ್ತೀರಾ ಹಾಕಿ. ಆದರೆ ಅದಕ್ಕಿಂತ ಮೀರಿ ಈ ಥರದ್ದೆಲ್ಲ ಮಾಡೋದಿದೆಯಲ್ಲ, ಇದು ಎಫೆಕ್ಟ್ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ಯಶ್ ಅವರ ಬರ್ತ್ಡೇ ಸಂದರ್ಭದಲ್ಲಿ ಒಂದು ಬ್ಯಾನರ್ ಕಟ್ಟೋಕೆ ಹೋಗಿ ಅಲ್ಲಿ ಮೇಲೆ ಎಲೆಕ್ಟ್ರಿಕ್ ವೈರ್ಗೆ ತಾಗಿ ಪ್ರಾಣ ಕಳ್ಕೊಂಡಿದ್ರು ಯುವಕರು. ಅವ್ರ ಮನೆಗೆ ಹೋಗಿ ಅವ್ರು ಭೇಟಿ ಕೊಟ್ಟು ನಂತರ ಅವ್ರನ್ನ ಸಾಂತ್ವನ ಮಾಡಬೇಕಾಯ್ತು. ಇದು ಯಾವ ಹೀರೋಗೂ ಕೂಡ ಇಷ್ಟ ಆಗಲ್ಲ. ಸೊ ಹಾಗಾಗಿ ಎಷ್ಟಿರಬೇಕೋ ಕ್ರೇಜ್ ಅಷ್ಟರಲ್ಲೇ ಇರಬೇಕು. ಸೊ ಹೀರೋಗಳು ನಿಮಗೆ ಅಲ್ಲಿ ಹತ್ತದ ಕೂಡಲೇ ಏನು ತುಂಬ ಹತ್ತಿರದಲ್ಲಿ ಸಿಗೋದೇನಿಲ್ಲ. ಯಾಕಂದರೆ RCB ಟೈಮಲ್ಲೂ ನಾವು ನೋಡ್ತಾ ಇದ್ವಿ, ಕಪ್ ಗೆದ್ದಾಗ ವಿಧಾನಸೌಧದ ಮರದ ಮೇಲೆಲ್ಲ ಹತ್ಬಿಟ್ಟಿದ್ರು. ಅವೆಲ್ಲ ಏನು ತುಂಬ ಗಟ್ಟಿ ಇರುವಂಥ ಮರಗಳಲ್ಲ. ಸೊ ಈ ಥರದ್ದು ಸ್ವಲ್ಪ ತಲೆಯಲ್ಲಿ ಬುದ್ಧಿರಬೇಕು, ಲದ್ದಿರಬಾರ್ದು. ಸೊ ಯಶ್ ಅವರು ಪದೇ ಅದನ್ನು ಹೇಳಿದ್ದಾರೆ. ಜೊತೆಗೆ ನನಗೆ ತುಂಬ ಇಷ್ಟ ಆಗಿದ್ದು ಅವ್ರು ಹೇಗೆ ರಿಯಾಕ್ಟ್ ಮಾಡಿದರು ಅನ್ನೋ ರೀತಿ. ಸೊ ಆ ಕೂಡಲೇ ಕೇಳಿದ್ರು, ಎಲ್ಲ ಓಕೆ ಅಲ್ವಾ ಪರಿಸ್ಥಿತಿ, ನಿಮಗೆ ಏನು ಪ್ರಾಬ್ಲಮ್ ಇಲ್ವಲ್ವ, ಸೇಫ್ ಅಲ್ಲ ಎಲ್ಲರೂ ಅಂತ ಕೇಳ್ತಾರೆ. ಹೋಗಿ ನೋಡು ಅಂತ ಅಲ್ಲಿ ಜೊತೆಗಿದ್ದವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಆ ಒಂದು ಕನ್ಸರ್ನ್ ಒಬ್ಬ ಹೀರೋಗೆ. ಯಾಕಂದರೆ ಹಿಂದೆ ನಾವು ನೋಡಿದ್ದೀವಿ, ಅಲ್ಲು ಅರ್ಜುನ್ ಒಂದು ಥಿಯೇಟ್ರಿಗೆ ವಿಸಿಟ್ ಕೊಟ್ಟಾಗ ಅಲ್ಲೊಂದು ಸ್ಟ್ಯಾಂಪೀಡ್ ಆಗಿದ್ದು, ಒಂದು ಫ್ಯಾಮಿಲಿ ತೊಂದರೆ ಆಗಿದ್ದು. ಆಮೇಲೆ ಆ ಫ್ಯಾಮಿಲಿ ಅವ್ರ ನೆಂಟರಿಷ್ಟರು ಎಲ್ಲರೂ ಕೂಡ ಜೀವನ ಪರ್ಯಂತ ಶಾಪ ಹಾಕ್ತಿರ್ತಾರೆ, ನೋಡಿ ಇವ್ನ ಇವೆಂಟಿಗೆ ಹೋಗಿ ಈ ಥರ ಆಯಿತು ಅಂತ. ಅದನ್ನು ಯಾರೂ ಕೂಡ ಬಯಸಲ್ಲ. ಯಾವುದೇ ಆ್ಯಕ್ಟರ್ ಅಥವಾ ಯಾವುದೇ ವ್ಯಕ್ತಿ ನಮ್ಮನ್ನು ನೋಡಿ ಈ ಥರದ್ದೊಂದು ಆಯಿತು ಅಂದಾಗ ಅದು ಹರ್ಟ್ ಆಗುತ್ತೆ, ಲೈಫ್ ಲಾಂಗ್ ಉಳಿಯುತ್ತೆ. ಸೊ ಇದು ನೆನ್ನೆ ಆಗಿರೋದು. ಸದ್ಯಕ್ಕೆ ಔಟ್ ಆಫ್ ಡೇಂಜರ್ ಅಂತ ಇನ್ಫಾರ್ಮೇಷನ್ ಇದೆ. ಏನೇನಾದರೂ ಅಪ್ಡೇಟ್ ಇದ್ದರೆ ಖಂಡಿತ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನಮಸ್ಕಾರ.